ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, TCS ರಿಸಲ್ಟ್ಸ್ ಟುಮಾರೋ. ನಾಳೆ ಏಪ್ರಿಲ್ 12 TCS ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಹಾಗೂ IT ಸೆಕ್ಟರು ಡಲ್ ಗ್ರೋತ್ ಅಥವಾ ಲೋ ಗ್ರೋತನ್ನು ಹಾಗೂ IT ಸೆಕ್ಟರು ಲೋ ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಆದರೆ ಲಾರ್ಜ್ IT ಕಂಪ್ನೀಸಲ್ಲಿ TCS ರಿಸಲ್ಟ್ಸು ಸ್ವಲ್ಪ ಬೆಟರ್ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೋಡಬೇಕಾಗುತ್ತೆ ನಿಜವಾಗ್ಲೂ ಹೇಗೆ ಬರುತ್ತೆ ಅಂತ. ರೆವಿನ್ಯೂ 1.5% ಗ್ರೋ ಆಗ್ಬೋದು ಕಂಪೇರ್ ಟು ಅಕ್ಟೋಬರ್ ಟು ಡಿಸೆಂಬರ್ 2023 ಕ್ವಾರ್ಟರು. ಹಾಗೂ ನೆಟ್ ಪ್ರಾಫಿಟ್ಟು 5.8% ಗ್ರೋ ಆಗ್ಬೋದು ಕಂಪೇರ್ ಟು ಪ್ರೀವಿಯಸ್ ಕ್ವಾರ್ಟರ್. TCS ಸ್ಟಾಕು ಈ ವರ್ಷ 2024 4.5% ಮೇಲೋಗಿದೆ ಕಂಪೇರ್ ಟು ನಿಫ್ಟಿ IT ಇಂಡೆಕ್ಸ್ ಆ್ಯಕ್ಚುಲಿ 0.6% ಬಿದ್ದಿದೆ ಅದೇ ಪೀರಿಯಡಲ್ಲಿ. ನ್ಯೂಸ್ ನಂಬರ್ 2, NTPC ಗ್ರೀನ್ ಎನರ್ಜಿ IPO. NTPC ಗ್ರೀನ್ ಎನರ್ಜಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅವರ 10,000 ಕೋಟಿ IPOಗೆ. ಹಾಗೂ ಇದು ಒನ್ ಆಫ್ ದ ಬಿಗ್ಗೆಸ್ಟ್ IPOಸ್ ಆಫ್ಟರ್ LIC IPO. PSUಸಲ್ಲಿ ಇಷ್ಟು ದೊಡ್ಡ ಅಮೌಂಟ್ ಕಲೆಕ್ಟ್ ಆಗೋದು ರೇರು. ಹಾಗೂ 2022 LIC IPO ಆಲ್ಮೋಸ್ಟ್ 21,000 ಕ್ರೋರ್ಸ್ ಇತ್ತು. ಈ ಪರ್ಟಿಕ್ಯುಲರ್ NTPC ಗ್ರೀನ್ ಎನರ್ಜಿ IPO ಇನ್ನೊಂದು 3-6 ತಿಂಗಳಲ್ಲಿ ಲಾಂಚ್ ಆಗ್ಬೋದು. ಈ IPO ಬಂದ ದುಡ್ಡು ಫ್ಯೂಚರ್ ಪ್ರಾಜೆಕ್ಟ್ಸಿಗೆ ಹಾಗೂ ಕರೆಂಟ್ಲಿ ರನ್ನಿಂಗ್ ಪ್ರಾಜೆಕ್ಟ್ಸಿಗೆ ಯೂಸ್ ಮಾಡ್ತಾ ಅಂತ ಹೇಳಿದ್ದಾರೆ. ಹಾಗೂ NTPC ಗ್ರೀನ್ ಎನರ್ಜಿ ಅವರು ಸೋಲಾರ್ ಎನರ್ಜಿ, ಗ್ರೀನ್ ಹೈಡ್ರೋಜನ್ ಹಾಗೂ ಗ್ರೀನ್ ಅಮೋನಿಯಾನ ಪ್ರೊಡ್ಯೂಸ್ ಮಾಡ್ತಾರೆ. ನಾರ್ಮಲ್ NTPC ಏನಿದೆ, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಈ NTPC ಗ್ರೀನ್ ಎನರ್ಜಿ ಅದರ ಸಬ್ಸಿಡರಿ ಕಂಪ್ನಿ. ಇದು ಬರೀ ಗ್ರೀನ್ ಎನರ್ಜಿ ಮಾತ್ರ ಮಾಡುತ್ತೆ. ಅದು ನಾರ್ಮಲ್ ಇರೋದು ಥರ್ಮಲ್ ಪವರ್ ಪ್ಲಾಂಟ್ಸ್ ರನ್ ಮಾಡುತ್ತೆ. NTPC ಗ್ರೀನ್ ಎನರ್ಜಿ ಸೆಪ್ರೇಟ್ ಆಗಿ ಏಪ್ರಿಲ್ 2022 ಅವರು ಕ್ರಿಯೇಟ್ ಮಾಡಿದರು NTPC ಅವರು. ಇದು ಹೋಲ್ಲಿ ಓನ್ ಸಬ್ಸಿಡರಿ ಆಫ್ NTPC ಹಾಗೂ ಪೇರೆಂಟ್ ಕಂಪ್ನಿದು ರಿನ್ಯೂವಬಲ್ ಎನರ್ಜಿ ಬಿಸ್ನೆಸ್ಸು ಈ ಪರ್ಟಿಕ್ಯುಲರ್ ಒಂದು ಕಂಪ್ನಿ ಟೇಕ್ ಕೇರ್ ಮಾಡುತ್ತೆ. ನ್ಯೂಸ್ ನಂಬರ್ 3, L&T ಸೆಲ್ಸ್ ಸಬ್ಸಿಡರಿ ಕಂಪ್ನಿ. ಲಾರ್ಸನ್ ಟೂಬ್ರೋ ಅವರ ಸ್ಟೇಕನ್ನು ಸೇಲ್ ಮಾಡಿದ್ದಾರೆ L&T ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸಲ್ಲಿ. ಇದೊಂದು ಜಾಯಿಂಟ್ ವೆಂಚರ್ ಆಗಿತ್ತು ಕೆನಡಾ ಪೆನ್ಷನ್ ಪ್ಲಾನ್ ಇನ್ವೆಸ್ಟ್ಮೆಂಟ್ ಬೋರ್ಡ್ ಜೊತೆಗೆ. L&Tದು 51% ಹಾಗೂ ಕೆನಡಾ ಪೆನ್ಷನ್ ಪ್ಲಾನ್ದು 49% ಸ್ಟೇಕನ್ನು ಅವರು ಎಪಿಕ್ ಕನ್ಸೆನ್ಷಿಯಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಇನ್ವೆಸ್ಟಿ ಕಂಪ್ನಿ ಆಫ್ ಇಡೆಲ್ ವೈಸ್ ಅವರಿಗೆ ಸೇಲ್ ಮಾಡಿದ್ದಾರೆ. ಇದು ಯಾಕೆ L&T ಈ ಥರ ಸಬ್ಸಿಡರಿ ಕಂಪ್ನಿ ಸೇಲ್ ಮಾಡ್ತಾರೆ ಅಂದರೆ, ಅವ್ರದ್ದು ಮೇನ್ ಬಿಸ್ನೆಸ್ ಬಿಟ್ಟು ಬೇರೆ ಯಾವುದಾದ್ರು ಬಿಸ್ನೆಸ್ ಇದ್ದರೆ ಇದು ನಮಗೆ ಇಂಪಾರ್ಟೆಂಟ್ ಇಲ್ಲ ಅಂತಿರೋ ಬಿಸ್ನೆಸ್ ಅಲ್ಲ, ಅವರು ಬೇರೆ ಇನ್ವೆಸ್ಟರ್ಸಿಗೆ ಅಥವಾ ಕಂಪ್ನೀಸಿಗೆ ಸೇಲ್ ಮಾಡ್ತಾರೆ. ಅವರು ಆದಷ್ಟು ಅವರ ಮೇನ್ ಬಿಸ್ನೆಸ್ಸು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಕನ್ಸ್ಟ್ರಕ್ಷನು ಅದರಲ್ಲೇ ಜಾಸ್ತಿ ಫೋಕಸ್ ಮಾಡ್ಬೇಕಂತಿದ್ದಾರೆ. ಇದರಿಂದ ಅವ್ರಿಗೆ ಏನಾಗುತ್ತೆ, ಅವರ ರಿಟರ್ನ್ ಆನ್ ಈಕ್ವಿಟಿ ಅಥವಾ ಅವರ ಕಂಪ್ನಿದು ವರ್ತು ಜಾಸ್ತಿ ಆಗುತ್ತೆ ಅಂತ ಅವರು ಈ ಥರ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಆಧಾರ್ ಹೌಸಿಂಗ್ ಫೈನಾನ್ಸ್ ಅಂತ ಅವರಿಗೆ ಸೆಬಿ ಅಪ್ರೂವಲ್ ಸಿಕ್ಕಿದೆ IPOಗೋಸ್ಕರ. ಹಾಗೂ ಇದೊಂದು ದೊಡ್ಡ IPOನೇ, 5,000 ಕೋಟಿ ಮೋಸ್ಟ್ಲಿ ಈ ಪರ್ಟಿಕ್ಯುಲರ್ IPO ಕಲೆಕ್ಟ್ ಆಗುತ್ತೆ. ಅದರಲ್ಲಿ ಫ್ರೆಶ್ ಇಶ್ಯೂ 1,000 ಕೋಟಿ ಹಾಗೂ ಆಫರ್ ಫಾರ್ ಸೇಲು 4,000 ಕ್ರೋರ್ಸ್ ಆಗುತ್ತೆ. ಇನ್ನೊಂದು IPO ತುಂಬ ದೊಡ್ಡ ಕಂಪ್ನಿದು ಒಂದು ಸಬ್ಸಿಡರಿ ಕಂಪ್ನಿ, ಬಜಾಜ್ ಫೈನಾನ್ಸದು ಸಬ್ಸಿಡರಿ ಕಂಪ್ನಿ ಬಜಾಜ್ ಹೌಸಿಂಗ್ ಫೈನಾನ್ಸ್. ಅವರ IPOನು ಸದ್ಯಕ್ಕೆ ಸೆಬಿ ಅಪ್ರೂವಲ್ಗೆ ವೇಟ್ ಮಾಡ್ತಾ ಇದ್ದಾರೆ. ಹಾಗೂ ವ್ಯಾಲ್ಯೂಯೇಷನ್ನು ಅರೌಂಡ್ 75,000 to 80,000 ಕ್ರೋರ್ಸ್ ಇರ್ಬೋದು ಅಂತ ಇದೆ. ಸೊ ಈ IPOನು ಮೋಸ್ಟ್ ಪ್ರಾಬ್ಲಿ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಬಿಗಿನಿಂಗಲ್ಲಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.